ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಏನಾಗ್ಬೋದು ಸರ್ ಈ ಸರಿ ಎಲೆಕ್ಷನ್? ಬಿಜೆಪಿ ಬರುತ್ತಾ, ಕಾಂಗ್ರೆಸ್ ಬರುತ್ತಾ? ಅದು ಬೇರೆ ಪಕ್ಷ ನಿಮ್ಗೆ ಗೊತ್ತಿಲ್ರಿ. ನಾವು ಮೋದಿಜಿಗೆ ಓಟ್ ಹಾಕೋದು ಗ್ಯಾರಂಟಿ. ಮೋದಿಜಿ ಬರ್ತಾನಂತ ಓಟ್ ಹಾಕ್ತೀವಿ ನೋಡಿ. ನಮ್ಮ ಹೆಸರು ಮರಿಯಪ್ಪ ದೊಡ್ಡಮನಿ ಬೈಲಕ್ಕುಂಪ್ರ. ಓಕೆ, ಏನಾಗ್ಬೋದು ಈ ಸರಿ? ಬಿಜೆಪಿ ಗೆಲ್ಲುತ್ತಾ, ಕಾಂಗ್ರೆಸ್ ಗೆಲ್ಲುತ್ತಾ? ಬಿಜೆಪಿ ಗೆಲ್ತತೆ. ಯಾಕೆ ಹೇಳಿದೆ? ಹೆಂಗ್ರಿ ಬಿಜೆಪಿ ಯಾಕೆ ಗೆಲ್ಲುತ್ತಾ? ನರೇಂದ್ರ ಮೋದಿ ದೇಶ ಅಭಿವೃದ್ಧಿ ಮಾಡ್ತಾನ. ನರೇಂದ್ರ ಮೋದಿಯಲ್ಲಿ ಒಂದು ಒಳ್ಳೆ ಭಾವನೆಗಳು ಐತಿ. ಆ ದೇಶ ಕಾಯಂತ ಕಾಯಂತ ವ್ಯಕ್ತಿ ಅವ್ರು ನರೇಂದ್ರ ಮೋದಿ ಆಗಲಂತ ನಾವಂತು. ಕಾಂಗ್ರೆಸ್ ಯಾಕೆ ಬೇಡ? ಎಲ್ಲಿ ಸದ್ಯ ಮಟ್ಟಿಗೆ ನರೇಂದ್ರ ಮೋದಿ ಇನ್ನೊಂದ್ಸಲ ನರೇಂದ್ರ ಮೋದಿಗೆ ಅವಕಾಶ ಆಗ್ಬೋದು. ಬಿಜೆಪಿ ಸರ್ಕಾರ ಆಗುತ್ತೆ. ಈಗ ಕಾಂಗ್ರೆಸ್ನವ್ರು ನಮಗೂ ಅವಕಾಶ ಕೊಡ್ರಿ, ನಾವು ಗ್ಯಾರಂಟಿ ಎಲ್ಲ ಕೊಟ್ಟಿವಿ ಅಂತ ಹೇಳ್ತಿದಾರೆ. ಅವ್ರ ಅಂತಾರೆ ಅವಾಗ 60-70 ವರ್ಷ ಆಡಳಿತ ಮಾಡಿದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ. ಅವಾಗ ಇವಾಗ ಇವ್ರು ಬಂದು 10 ವರ್ಷದಾಗ ಇಂಪ್ರೂವ್ಮೆಂಟ್ ಮಾಡಿದ್ರು. ಎಷ್ಟೋ 500 ವರ್ಷದಿಂದ ಮಾಡಲಾರ್ದ ಕೆಲಸ ರಾಮ ಮಂದಿರನ ಉದ್ಭವನ ಮಾಡಿದ್ರು. ಒಳ್ಳೆ ಕೆಲಸ ಮಾಡಿದ್ರಲ್ಲ ಅವರು. ಅವ್ರು ಏನು ಕೆಟ್ಟದ್ದು ಮಾಡ್ಯಾರ? ಇಡೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ರಾಜ್ಯದ ಮಂದಿ, ದೇಶದ ಮಂದಿಗೆ ಅಲ್ಲಿ ಹೋಗಿ ಬರೋಕೆ ಒಂದು ದಾರಿ ಮಾಡಿ ಕೊಟ್ರೆ ಅಲ್ಲಿ ಯಾರು ಅಂತ ಇದ್ದಿಲ್ಲ, ಹೋದವ್ರು ಒಳ್ಳೆ ಬರೋದು ಇದ್ದಿಲ್ಲ. ಅದಂತ ಆಗಿತ್ತು. ಇವಾಗ ಒಳ್ಳೆ ಕೆಲಸ ಮಾಡ್ಯಾರ ಅವರು. ಈ ಕಾಂಗ್ರೆಸ್ನವ್ರು ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ, ಅವ್ರು ಗ್ಯಾರಂಟಿ ಕೊಟ್ಟಿರ್ತಾರೆ. ಅವು ಎಷ್ಟು ದಿನ ನಡಿತಾವೆ ಗ್ಯಾರಂಟಿ? ಸುಮ್ಮನೆ ತಾತ್ಕಾಲಿಕ ಅವು ಸುಮ್ಮನೆ. ಒಳ್ಳೇದಲ್ವಾ ಪಾಪ? ಹೆಣ್ಮಕ್ಳೆಲ್ಲ 2-2 ಸಾವಿರ ತಗೋತಿದ್ದಾರೆ, ಬಸ್ಸಲ್ಲಿ ಫ್ರೀ ಓಡಾಡ್ತಿದ್ದಾರೆ. ಅದು ಅಂತೂ ಬಸ್ ಕಂಡಕ್ಟರ್ಗೆ ಈ ದೇಶದ ಅಡ್ಡಾಡೋರಿಗಂತ ಭಾಳ ತ್ರಾಸ ಆಗೈತಿ. ಅದು ಬಸ್ಸಿಂದ ಏನು ಫ್ರೀ ಮಾಡಿದ್ರು ಅದು ಭಾಳ ತ್ರಾಸ ಆಗೈತಿ ಜನರಿಗೆ. ಅದಕ್ಕೆ ನಮ್ಗೆ ಬಿಜೆಪಿ ಸರ್ಕಾರನ ಬರಲಂತ ನಮ್ಮ ಅನಿಸಿಕೆ. ಏನಜ್ಜಿ ನಿಮ್ಮ ಹೆಸರು? ನೀಲಮ್ಮ. ಈಗ